ಹುಲಿ ಹಾಲಿನ ಮೇವು ನಮ್ಮ ಕೇಶನ್ ಗೌಡರು ನಿರ್ಮಾಣ ಮಾಡಿದ್ರು. ಆ ನಿರ್ಮಾಣ ಮಾಡಿದಾಗ ಅಣ್ಣವರು ಅವರು ಕೇಶನ್ ಗೌಡರು ಬಂದರೆ ಹಂಗೆ ನಿಂತ್ಕೊಳೋರು, ನಮ್ಮ ಅನ್ನದಾತರು ಅಂತ ಅಷ್ಟು ಗೌರವ ಕೊಡೋರು. ಆಗಿದ್ದಾಗ ಆ ಸಿನಿಮಾ ಫಿನಿಷ್ ಆದಾಗ ನವರಂಗ್ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆದಾಗ ನಾನು ಹೋಗಿದ್ದೆ. ಆ ಸಿನಿಮಾ ಅದ್ಭುತವಾಗಿ ಸಿನಿಮಾ ನಿರ್ಮಾಣ ಆಗಿತ್ತು. ಆಗ ಹುಲಿ ಹಾಲಿನ ಮೇವದ ಒಂದು ಹಾಡಿನ ದೃಶ್ಯ ಹೆಂಗಿರ್ತದೆ ಎಲ್ಲ ಕಂಪ್ಲೀಟು 90% ಎಲ್ಲ ದೊಡ್ಡಬಳ್ಳಾಪುರನೇ ಶೂಟ್ ಮಾಡಿರೋದು. ಅದು ಹುಲಿ ಹಾಲಿನ ಮೇವು ಚಿತ್ರೀಕರಣ ಮುಗೀತಾ ಇದ್ದಾಗ ನಾನು ಚಿತ್ರೀಕರಣಕ್ಕೆ ಹೋಗಿದ್ದೆ ದೊಡ್ಡಬಳ್ಳಾಪುರಕ್ಕೆ. ಅಲ್ಲಿ ಬಯಲು, ಹೊಂಗೆ ಮರ, ಎಲ್ಲ ಮುದ್ದೆ, ಮಟನ್ ಸಾರು, ತಲೆಮಾಂಸ ಸಾರು, ಅಣ್ಣವ್ರಿಗೆ ಪ್ರೋದವಾದ ಊಟ. ನಾನೇನು ಮಾಡಿದೆ, ಎಲ್ಲ ಮರದ ಕೆಳಗಡೆ ಹೊಂಗೆನ ಕೆಳಗಡೆ ಕುಂತ್ಕೊಂಡು ಅಣ್ಣವರು ಕುಂತ್ಕೊಂಡ್ಬಿಟ್ಟು ನಾನು ಅಣ್ಣವ್ರ ಪಕ್ಕದಾಗ ಕುಂತ್ಕೊಂಡ್ಬಿಟ್ಟೆ ಊಟಕ್ಕೆ ಕುಂತ್ಕೊಂಡು ತಿನ್ನಪ್ಪ ಎಲ್ಲ ಮುದ್ದೆ ಅದು ಏನು ಅಬ್ಬಬ್ಬಬ್ಬ ಆ ಸನ್ನಿವೇಶ ನೆನೆಸ್ಕೊಂಡ್ರೆ ಮೇಕಪ್ಪಲ್ಲೇ ಬಂದು ಕುಂತ್ಕೊಂಡ್ಬಿಟ್ರು ಅಣ್ಣವರು. ಆ ಸನ್ನಿವೇಶ. ಆಮೇಲೆ ಗೌಡ್ರು ಬನ್ನಿ ನೀವು ಅಲ್ಲೇ ಕುಂತ್ಕೊಂಡಿದ್ದೀರ, ಬನ್ನಿ ಈ ಕಡೆ ಬನ್ನಿ ಅಂದರೆ ಬೇಡ ನಾನು ಇಲ್ಲೇ ಕುಂತ್ಕೊತೀನಿ ಊಟದ ಅಲ್ಲಿ ಸಾಧಾರಣಂಗೆ ನಾನು ಜೊತೆ ಕುಂತ್ಕೊಂಡಿದ್ದೆ. ಊಟ ಮಾಡಿ ಆಮೇಲೆ ಎದ್ದು ಆಮೇಲೆ ಗೌಡ್ರ ಜೊತೆ ಬಂದು ಆಮೇಲೆ ತಿರ್ಗಾ ಶೂಟ್ ಮಾಡೋಕ್ಕೆ ಶೂಟಿಂಗ್ ಹೋದರು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದರು. ಎಲ್ಲಿ ಕೇಶನ್ ಗೌಡ್ರು ಮನೆಗೆ ಬಂದಾಗ ಅಣ್ಣವರು ಎಷ್ಟೇ ಹೆಸರು ಮಾಡಿದ್ರು, ಆದರೆ ಗೌಡ್ರು ಬಂದ ತಕ್ಷಣ ಎದ್ದು ನಿಂತ್ಕೊಂಬಿಟ್ರು. ಯಾಕ್ರಿ ಕುಂತ್ಕೊಳ್ಳಿ, ಇಲ್ಲ ನೀವು ಅನ್ನದಾತರು ಅಂತ ಹೇಳಿ ಅವರು ಕಾಪಿ ಕುಡಿದಿರೋ ಲೋಟನ ತಾನೋಗಿ ಆ ಕಡೆ ಮಡಗಿದ್ದಾರೆ. ಅಷ್ಟು ದೊಡ್ಡ ವ್ಯಕ್ತಿ ಅಣ್ಣವ್ರನ್ನ KCNನಲ್ಲಿ ಎಷ್ಟು ಸಿನಿಮಾಗಳು, ಅಷ್ಟು ಸಿನಿಮಾ ಸೂಪರ್ ಡೂಪರೇ. ಅಣ್ಣವರಿಂದ KCN ಬದುಕಿದ್ದಾರೆ, KCNನಿಂದ ಅಣ್ಣವರು ಹೆಸರು ಮಾಡಿದ್ದಾರೆ. ಅಷ್ಟು ಬಾಂಧವ್ಯ ಇತ್ತು ಕೇಶನ್ ಗೌಡ್ರಿಗೂ ಅಣ್ಣವ್ರಿಗೂ. KCN ಮೂವೀಸ್ ಅಂದರೆ ಬಂಗಾರದ ಮನುಷ್ಯ. ಅದು ಎಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಅದು ಸಿನಿಮಾನ, ಆ ಡಿಸ್ಟ್ರಿಬ್ಯೂಷನ್ ಮಾಡಿರೋ ಎಲ್ಲೆಲ್ಲಿ ಏನು ಆಸ್ತಿ ಮಾಡೋರೋ ಗೊತ್ತಿಲ್ಲ. 2 ವರ್ಷ ಸಿನಿಮಾ, ಕೆಂಪೇಗೌಡ 1 ವರ್ಷ, ಸ್ಟೇಟ್ 1 ವರ್ಷ. ಆ ಸಿನಿಮಾ ಬಂಗಾರದ ಮನುಷ್ಯನಿಂದಲೇ ಅವರು KCN ಸಂಸ್ಥೆ ಸ್ವಲ್ಪ ದೊಡ್ಡದಾಗಿ ಬೆಳೀತು. ಆ ಡಿಸ್ಟ್ರಿಬ್ಯೂಷನ್ನೇ ಅದು ಬಂದಿರೋ ಕಮಿಷನ್ ಎಲ್ಲೆಲ್ಲಿ ತೊಗೊಂಡು ದೊಡ್ಡಬಳ್ಳಾಪುರ ಆಸ್ತಿ ಅವ್ರಿಗೆ ಗೊತ್ತಿಲ್ಲ ಎಲ್ಲೆಲ್ಲಿದೆಯೋ. ಆಗಿದ್ದಾಗ ಈ ಅಣ್ಣವರು ಯಾವುದೇ ಕೆಲಸ ಮಾಡಿದ್ರು ನಿಷ್ಠೆಯಿಂದ ಮಾಡೋರು, ಏನೇ ಮಾತಾಡಿದ್ರು ಯೋಚನೆ ಮಾಡೋರು. ಆಗ ಒಂದು ಸನ್ನಿವೇಶ ಪ್ರೊಡ್ಯೂಸರ್ ಬಂದರೆ ಅನ್ನದಾತರು ಅನ್ನೋರು. ಈಗ ಯಾರೇ ಬಂದರೂ ಏನೇ ಪ್ರೊಡ್ಯೂಸರ್ ಬಂದು ಕಾಲ ಮೇಲೆ ಕಾಲು ಹಾಕೊಂಡು ಕುಂತಿರ್ತಾರೆ. ಈಗ ಯಾರೇ ಬಂದರೂ ಏನೇ ಇರಲಿ ಒಂದು ಗೌರವ ಇತ್ತು. ಸಂಸ್ಥೆ ಏನು, ಲೈಟ್ ಬಾಯ್ಗೂ ಕೆಲಸ ಏನು, ಅವ್ರಿಗೂ ಗೌರವ ಕೊಡ್ತಾಯಿದ್ರು ಅಣ್ಣವರು. ಆಗ ಒಂದು ಟೈಮ್ ಏನಂದರೆ, ಆಗ ಪುನೀತ್ ಅವರು ಚಿಕ್ಕವರಾಗಿದ್ದರು. ಆಗ ಸನಾದಿ ಅಪ್ಪಣ್ಣದಲ್ಲಿ ಮಗು, ಅವರು 1.5 ವರ್ಷ ಮಗು. ಸನಾದಿ ಅಪ್ಪಣ್ಣ ಅಭಿನಯಲ್ಲಿ ಥಿಯೇಟ್ರ್ ಓಪನ್ ಆಯಿತು. ಆಗ ಸಿನಿಮಾ ಸನಾದಿ ಅಪ್ಪಣ್ಣ ಓಪನ್ ಥಿಯೇಟ್ರ್, ಸನಾದಿ ಅಪ್ಪಣ್ಣ ಅಭಿನಯ್. ಆಗ ಒಂದು ಸನಾದಿ ಅಪ್ಪಣ್ಣದಲ್ಲಿ ಒಂದು ಸಾಂಗಿದೆ, ನಿನಗಾಗಿ ಓಡೋಡಿ ಬಂದೆ ನಾನು, ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ ನೀನು, ನಿನಗಾಗಿ ಓಡೋಡಿ ಬಂದೆ. ತನ್ನನೆ ಗಾಳಿ ಬೀಸಿದ ಹಾಗೆ ಬಾಳಲಿ ಬೆಂದೆ ಸಂತಸ ತಂದೆ, ಮುಳ್ಳಿನ ಬೆಲೆಯ ಹಿರಿಯಂತಾಗಿ ನಗುತ್ತಿದೆ ಮನವು, ಅಳುತ್ತಿದೆ ತನವು, ತೀರದ ನೋವಾ ತಾಳದು ಜೀವ, ತಾಳದೆ ನೀನು ಉಳಿಯಲು ನಾನು ಏಕೆ ನೀ ಮರೆಯಾದೆ ದೂರಾದೆ, ನಿನಗಾಗಿ ಓಡೋಡಿ ಬಂದೆ ನಾನು, ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ
ನೀನು ನಿನಗಾಗಿ ಓಡೋಡಿ ಬಂದೆ. ಆ ಸನ್ನಿವೇಶ ಸಾಂಗು ಅಂದರೆ, ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿಗೇಕೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ಆ ಸೂರ್ಯ ಚಂದ್ರ ಸಾಕ್ಷಿ ತಂಗಾಳಿ ಸಾಕ್ಷಿಯೂ ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯೂ, ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು ಆನಂದದ ಕಂಬನೇ ತಂದೆ ನೀನು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿಗೇಕೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ಲ 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 ಲ.